ವೃಷಭ ರಾಶಿ 2026 ಜುಲೈ ಮಾಸ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ. ಗುರು 2ನೇ ತಾರೀಕಿಂದ ಜೂನ್ ಬದಲಾವಣೆ ಆಯಿತು. ಇನ್ನು ಜುಲೈಯಲ್ಲಿ ಹೇಗಿರುತ್ತೆ? ಏನಾದರೂ ಹಣಕಾಸಿನ ವಿಚಾರದಲ್ಲಿ ಅತಿಯಾದಂಥ ಸಮಸ್ಯೆಗಳು ಬರುತ್ತಾ ಅಥವಾ ಸರೋಗುತ್ತಾ ಅಂತ ನಾವು ನೋಡೋಕ್ಕೋದ್ರೆ, ಈ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಕೇತುವಿನ ಜೊತೆ 4ನೇ ಮನೆಯಲ್ಲಿ ಸಂಯೋಗ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳು ಬರಬಹುದು. ಒಂದಷ್ಟು ಕೇತು ಚತುರ್ಭಾವದಲ್ಲಿ ಇತ್ತು ಅಂತ ಹೇಳಿದ್ರೇ ಒಂದಷ್ಟು ಎಜುಕೇಷನ್ ಹಿನ್ನಡೆ ಆಗುವಂಥದ್ದು, ಅಥವಾ ಏನಾದರೂ ಚಿಕ್ಕ ಪುಟ್ಟ ಎಜುಕೇಷನ್ ವಿಚಾರದಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು, ತೊಂದರೆಗಳು ಆಗಬಹುದು. ಹೈಯರ್ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಓದೋ ಮಕ್ಕಳು ಹೆಚ್ಚು ಓದೋದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶಕ್ಕೆ ಹೋಗುವಂಥವ್ರಿಗೂ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಮತ್ತು ಅದರ ಜೊತೆಗೆ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು, ಅದರಲ್ಲಿ 4ನೇ ಮನೆಯಲ್ಲಿ ಕೇತು ಶುಕ್ರನ ಜೊತೆ ಸಂಯೋಗ ಆಗ್ತಾ ಇರೋದ್ರಿಂದ ರಾಷ್ಟ್ರಾಧಿಪತಿ ತಾಯಿಯ ಜೊತೆ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳೋದು, ಜಗಳಗಳು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ಅದರ ಜೊತೆಗೆ ಪುಣ್ಯಕ್ಷೇತ್ರ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ಕೇತು 4ನೇ ಮನೆಯಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೊರತುಪಡಿಸಿದ್ರೆ ಒಂದಷ್ಟು ಪುಣ್ಯಕ್ಷೇತ್ರ ಅಥವಾ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಒಲವು ಕೊಡುವಂತಹ ಸಾಧ್ಯತೆಗಳು ಈ ಮಾಸದಲ್ಲಿ ಕಂಡುಬರುತ್ತೆ. ಇನ್ನು ಕುಜ ವೃಷಭ ರಾಶಿಯಲ್ಲಿ ಇರೋದ್ರಿಂದ ರಾಶಿಗೆ ಒಂದಷ್ಟು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಭೂಮಿ ಖರೀದಿ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಕುಜ ದಶ ಅಥವಾ ಕುಜ ಭುಕ್ತಿ ಪ್ರಾರಂಭ ಆದಾಗ, ವರ್ಷ ಫಲದಲ್ಲಿ ಕುಜ ಏನಾದರೂ ರಾಶಿಯಲ್ಲಿ ಬಂದಾಗ ಒಂದಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಮತ್ತು ಭೂಮಿಯಿಂದ ಲಾಭವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಜುಲೈ ಮಾಸದಲ್ಲಿ ಅಷ್ಟೇ ಈ ವೃಷಭ ರಾಶಿಯವರಿಗೆ ಕುಜ ಸ್ವಕ್ಷೇತ್ರದಲ್ಲಿ ಅಥವಾ ತನ್ನದೇ ಆದಂಥ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಬರೋದರಿಂದ ಉತ್ತಮ ಫಲ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಈ ಮಾಸದಲ್ಲಿ ಅತಿಯಾದ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಗುರುಬಲನೂ ಇಲ್ಲ, ಹಾಗಾಗಿ ಖರ್ಚುಗಳ ಬಗ್ಗೆ ನಿಗಾ ವಹಿಸೋದು ಬಹಳ ಅಗತ್ಯ ಇರುತ್ತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.